ಭಕ್ತ ಮಹಾಶಯರು ಕೂಡ ಎಲ್ಲರೂ ಕೂಡ ಸೇರಿಕೊಂಡು ಶ್ರದ್ಧಾ ಭಕ್ತಿಯಿಂದ ಅಯ್ಯಪ್ಪ ಸ್ವಾಮಿ ಪೂಜಾ ಹಾಗೂ ಭಜನಾ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿದ್ದಾರೆ. ಈ ದಿನ ವಿಶೇಷವಾಗಿ ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕ ಕಾರ್ಯಕ್ರಮ ಕೂಡ ನಡೆಯಿತು. ಅದ ಹಾಗೆ ಗಣ ಹೋಮ, ಈ ಒಂದು ಗಣಪತಿ ಹೋಮ, ಅದೇ ರೀತಿಯಾಗಿ ಪಂಚಸೂಕ್ತ ಹೋಮದೊಂದಿಗೆ ಈಗ ಯಜ್ಞ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಇದೀಗ ಮಹಾಗಣಪತಿಯೊಂದಿಗೆ ಒಂದು ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ನಾವು ದೇವರನ್ನ 4 ವಿಧವಾಗಿ ಪೂಜೆ ಮಾಡಬಹುದು. ಒಂದು ಬಿಂಬ ಅಂತ ಹೇಳ್ತಾರೆ, ಅಂದ್ರೆ ವಿಗ್ರಹವನ್ನಿಟ್ಟು ಪೂಜೆ ಮಾಡ್ತೀರಾ. ಎರಡನೇದು ಕುಂಭ ಅಂತ ಹೇಳ್ತಾರೆ, ಅಂದ್ರೆ ಕಲಶವನ್ನಿಟ್ಟು ಪೂಜೆ ಮಾಡ್ತೀರಾ. ಮೂರನೇದು ಮಂಡಲ, ಅಂದ್ರೆ ರಂಗೋಲಿಯನ್ನು ಹಾಕಿ ಅದರಲ್ಲಿ ಭಗವಂತನನ್ನು ಪೂಜೆ ಮಾಡ್ತೀರಾ. 4 ಯಜ್ಞ ಕುಂಡ ಅಂತ ಹೇಳ್ತಾರೆ. ಇದರಲ್ಲಿ ಯಾವ್ದು ತುಂಬಾ ಶ್ರೇಷ್ಠ ಅಂದ್ರೆ ಯಜ್ಞ ತುಂಬಾ ಶ್ರೇಷ್ಠ ಅಂತ ಕರೀತಾರೆ. ಯಾಕಂದ್ರೆ ಸೋಮಂ ಶೀಘ್ರ ಫಲದಾಯಕಂ ಅಂತ ಹೇಳ್ತಾರೆ. ಅಂದ್ರೆ ನಾವು ಯಾವುದೇ ಸಂಕಲ್ಪವನ್ನು ಮಾಡಿಕೊಂಡು ಒಂದು